ಉತ್ತರ ಕನ್ನಡದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ತಾತ್ಕಾಲಿಕ ತಡೆಯಾಜ್ಞೆ ಸಿಕ್ಕಿದೆ. ಆದರೆ ಹೋರಾಟದ ಕಿಚ್ಚು ಮಾತ್ರ ಆರಿಲ್ಲ. ಯಾವುದೇ ಕಾರಣಕ್ಕೂ ಯೋಜನೆ ಜಿಲ್ಲೆಯಲ್ಲಿ ನೆಲೆಯೂರಕ್ಕೆ ಬಿಡೋಲ್ಲ ಅಂತ ಜಿಲ್ಲೆಯ ಜನರು, ಮಠಾಧೀಶರು ಉಗ್ರ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮಗೆ ಏನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿದ್ದೆ. ನನ್ನ ಬಲಿಯ ಮೇಲೆ ಆಗಬೇಕು. ಶರಾವತಿ ಪಂಪ್ಡ್ ಸ್ಟೋರೇಜ್ಗೆ ತೀವ್ರ ವಿರೋಧ. ಕೋರ್ಟ್ ತಡೆಯಾಜ್ಞೆ ಕೊಟ್ಟರೂ ತಣ್ಣಗಾಗದ ಕಿಚ್ಚು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಜಿಲ್ಲೆಯಲ್ಲಿ ಆರಂಭದಿಂದಲೂ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಈಗಲೂ ನಿರಂತರ ಹೋರಾಟಗಳು ನಡೆಯುತ್ತಿವೆ. ಇದರ ಮಧ್ಯೆ ನ್ಯಾಯಾಲಯ ಕೂಡ ಯೋಜನೆಗೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದೆ. ಆದರೆ ಹೋರಾಟಗಾರರು ಮಾತ್ರ ಈ ಯೋಜನೆಯನ್ನೇ ಕೈಬಿಡಬೇಕು ಅಂತ ಹೋರಾಟಕ್ಕಿಳಿದಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನ್ನೋದು ನಮ್ಮ ಪಾಲಿನ ಮರಣ ಶಾಸನ ಅಂತ ಇಲ್ಲಿನ ಜನ ಕೆರಳಿ ಕೆಂಡವಾಗಿದ್ದಾರೆ. ಜೀವ ಬಿಟ್ಟರೂ ಯೋಜನೆ ಮಾಡೋದಕ್ಕೆ ಬಿಡಲ್ಲ ಅಂತ ಮೊದಲಿನಿಂದಲೂ ನಿಗಿ ಕೆಂಡ ಕಾರ್ತಾನೆ ಇದ್ದಾರೆ. ಈ ಮಧ್ಯೆ ಸರ್ಕಾರದ ಈ ಯೋಜನೆಗೆ ಕೋರ್ಟ್ ತಡೆಯಾಜ್ಞೆಯನ್ನೂ ಕೊಟ್ಟಿದೆ. ಆದರೆ ಶರಾವತಿ ಉಳಿಸಿ ಹೋರಾಟ ಸಮಿತಿ ಸದಸ್ಯರು ಮಾತ್ರ ಈ ಯೋಜನೆಯನ್ನೇ ಕೈಬಿಡಬೇಕು ಅಂತ ಹೋರಾಟಕ್ಕಿಳಿದಿದ್ದಾರೆ. ಹಲವು ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಿದ್ದು, ಮಠಾಧೀಶರು, ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಈಗ ಆಗ್ತಾ ಇದೆ 20,000 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್, ಯಾವ ಗೌರ್ಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ರೈಲ್ವೆ ಬಿಟ್ಟಿದ್ದೇವೆ ನಾವು, ಹೈವೇ ಬಿಟ್ಟಿದ್ದೇವೆ ನಾವು, ಡ್ಯಾಮ್ಗಳಿಗೆ ಕೊಟ್ಟಿದ್ದೇವೆ. ಈ ಜಿಲ್ಲೆ ತ್ಯಾಗ ಮಾಡಿದಂಥ ಜಿಲ್ಲೆ. ನಮ್ಗಿರೋದು 20% ಮಾತ್ರ, ಬಾಕಿ 80% ಫಾರೆಸ್ಟ್. ಮುಂದಿನ ತಿಂಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ವೇಳೆ ಈ ಯೋಜನೆ ಆಗೋದೇ ಆದ್ರೆ ನನ್ನ ಸಮಾಧಿಯ ಮೇಲೆಯೇ ಅಂತ ಹೊನ್ನಾವರದ ಬಂಗಾರಮಕ್ಕಿ ವೀರಾಂಜನೇಯ ಮಹಾಸಂಸ್ಥಾನದ ಮಾರುತಿ ಗುರೂಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿರಿ. ನನ್ನ ಜೀವಂತ ಇಲ್ಲ ಅಂತ ತಿಳ್ಕೊಂಡಿರಿ. ನನ್ನ ಬಲಿಯ ಮೇಲೆ ಆಗಬೇಕು. ಅದು ಇದು ನನ್ನ ಆರಂಭದ ಮಾತು ಹೌದು, ಇವತ್ತು ಮಾತು ಹೌದು, ನಾಳೆ ಮಾತು ಇದೆ ಹೌದು. ಅದರಲ್ಲಿ ವ್ಯತ್ಯಾಸ ಇದೆ. ಯೋಜನೆಗಳು ಅನ್ನೋದು ಜನರ ಅಭಿವೃದ್ಧಿಗೆ ಕಾರಣ ಆಗಬೇಕು. ಆದರೆ ಸರ್ಕಾರ ಮಾಡೋ ಯೋಜನೆಗಳು ಜನರಿಗೆ ಕುತ್ತು ತರಬಾರದು ಅಂತ ಇಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.